ಐಶ್ವರ್ಯ ಗೌಡ ಕೋಟ್ಯಾಂತರ ರೂಪಾಯಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡ ಜೊತೆಗೆ ಆರ್ಥಿಕ ವ್ಯವಹಾರಗಳ ಅನುಮಾನದ ಹಿನ್ನೆಲೆ ಇದೆ. ಹಾಗಾಗಿ ಕಾಂಗ್ರೆಸ್ನ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಅನ್ನು ಕೊಟ್ಟಿರುವಂತದ್ದು. ಸುಮಾರು 9 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಖರೀದಿ ವಂಚಿಸಿದ ಆರೋಪ ಎದುರಿಸ್ತಾ ಇರುವಂತಹ ಐಶ್ವರ್ಯ ಗೌಡ ಆರ್ಥಿಕ ವ್ಯವಹಾರಗಳ ಅನುಮಾನದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಮಾಜಿ ಸಂಸದ ಡಿಕೆ ಸುರೇಶ್ಗೆ ಇಡಿಯಿಂದ ಸಮನ್ಸ್ ಅನ್ನು ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಕೊಟ್ಟಿದ್ದು ಇಡಿ ಜಾರಿ ಮಾಡಿದೆ. ಈಗ ಗುರುವಾರ ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಸುರೇಶ್ಗೆ ಇಡಿ ಸೂಚನೆ ಕೊಟ್ಟಿದೆ. ಐಶ್ವರ್ಯ ಗೌಡ ಹೇಳಿಕೆ ಸಾಕ್ಷಿಗಳನ್ನು ಆಧರಿಸಿ ಸುರೇಶ್ಗೆ ಇಡಿ ಸಮನ್ಸ್ ಅನ್ನು ಜಾರಿ ಮಾಡಿರುವಂತದ್ದು. ನನಗೆ ಇಡಿಯಿಂದ ಸಮನ್ಸ್ ಬಂದಿರೋದು ನಿಜ. ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ನಾನು ಪಡೆದುಕೊಂಡಿದ್ದೇನೆ. ಇಡಿಯವರು ಏನೇನು ಕೇಳ್ತಾರೋ ಅದಕ್ಕೆ ನಾನು ಉತ್ತರವನ್ನ ಕೊಡ್ತೇನೆ ಅಂತ ಈಗಾಗಲೇ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಈಗಾಗಲೇ ಸದ್ಯದ ಮಟ್ಟಿಗೆ ಐಶ್ವರ್ಯ ಗೌಡ ಒಂದು ಕಡೆ ಬಂಧನದಲ್ಲೇ ಇದ್ದಾರೆ. ಚಿನ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಹಾಗೆ ಮಂಡ್ಯ ನಿವಾಸ, ಇನ್ನೊಂದು ಕಡೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ಮನೆಯ ಮೇಲೂ ಕೂಡ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈಕೆಗೆ ಸಂಪರ್ಕ ಇರುವಂತಹ ಕೆಲವೊಂದಿಷ್ಟು ಜನರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ರು. ಅದಾದ ನಂತರವಾಗಿ ಈಗ ಡಿಕೆ ಸುರೇಶ್ ಅವರಿಗೆ ವರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರಿಯ ಮಾಲೀಕರಿಗೆ ಐಶ್ವರ್ಯ ಗೌಡ ವಂಚಿಸಿದ್ದಾರೆ ಎನ್ನುವಂತ ಆರೋಪವಿದೆ. ಇಷ್ಟೇ ಅಲ್ಲದೆ ಈಗ ಸದ್ಯಕ್ಕೆ ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರಿನಲ್ಲಿ ವಂಚನೆ ಎಸಗಿದ್ರು ಅಂತ ಹೇಳಲಾಗಿದ್ದು, ಈ ವಿಚಾರವಾಗಿ ಈಗ ಇಡಿ ಎಂಟರ್ ಆಗಿದ್ದು ಇಡಿಯಿಂದ ನೋಟಿಸ್ ಕೊಡಲಾಗಿದೆ. ಈಕೆಯ ಹಿಂದೆ ಸಾಕಷ್ಟು ದೊಡ್ಡವರ ಕೈವಾಡ ಇದೆ ಅಂತ ಕೂಡ ಆರೋಪವನ್ನ ಮಾಡಲಾಗಿತ್ತು. 9 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ವಂಚನೆ ಎದುರಿಸ್ತಾ ಇರುವಂತದ್ದು ಐಶ್ವರ್ಯ ಗೌಡ. ಹಾಗಾಗಿ ಆಕೆಯ ಮನೆ, ಕಚೇರಿಯ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿತ್ತು. ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಜ್ಯುವೆಲರಿಯ ಮಾಲೀಕರಿಗೆ ಈಕೆ ವಂಚನೆ ಮಾಡಿದ್ದು. ಈಗ ಡಿಕೆ ಸುರೇಶ್ ಅವರು ಕೂಡ ಇದ್ರ ಬಗ್ಗೆ ಒಪ್ಕೊಂಡಿದ್ದಾರೆ. ಇಡಿಯಿಂದ ಸಮನ್ಸ್ ಬಂದಿದೆ, ಅವ್ರು ಏನ್ ಪ್ರಶ್ನೆ ಕೇಳ್ತಾರೋ ಅದಕ್ಕೆ ನಾನು ಉತ್ತರವನ್ನ ಕೊಡ್ತೀನಿ ಅಂತ.